ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1031 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15 ಮತ್ತು 16ನೇ ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2026ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದ ಚಿತ್ರ ಯಾವುದು? ಸೊ ವಿಚ್ ಫಿಲ್ಮ್ ಒನ್ ದಿ ಬೆಸ್ಟ್ ಮೋಷನ್ ಪಿಕ್ಚರ್ ಅವಾರ್ಡ್ ಇನ್ 2026? ಸೊ 2026ರಲ್ಲಿ ಉತ್ತಮವಾದ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಚಿತ್ರ ಯಾವುದು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಸೊ ಇದನ್ನು ನಾವು ಗೋಲ್ಡನ್ ಗ್ಲೋಬ್ಸ್ ಅವಾರ್ಡ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಹ್ಯಾಮ್ನೆಟ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು 2026ನೇ ಸಾಲಿನಲ್ಲಿ ನೀಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಗೋಲ್ಡನ್ ಗ್ಲೋಬ್ಸ್ 2026 ಇದನ್ನು ಸಾಮಾನ್ಯವಾಗಿ ಆಸ್ಕರ್ ಪ್ರಶಸ್ತಿಗಳನ್ನು ನೀಡುವುದಕ್ಕಿಂತ ಮುಂಚೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲ ಪ್ರಶಸ್ತಿಗಳ ಪಟ್ಟಿಯನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ಫಿಲ್ಮ್ ಅವಾರ್ಡ್ಸ್ ಅಥವಾ ಚಲನಚಿತ್ರ ಪ್ರಶಸ್ತಿಗಳು. ಬೆಸ್ಟ್ ಮೋಷನ್ ಪಿಕ್ಚರ್, ಅತ್ಯುತ್ತಮ ಮೋಷನ್ ಪಿಕ್ಚರ್, ನಾನು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು ಹ್ಯಾಮ್ನೆಟ್ ಈ ಒಂದು ಚಿತ್ರಕ್ಕೆ ಅತ್ಯುತ್ತಮ ಮೋಷನ್ ಪಿಕ್ಚರ್ ಈ ಒಂದು ಕ್ಯಾಟಗರಿಯಲ್ಲಿ ಇದಕ್ಕೆ ಮೊದಲ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಇನ್ನು ಮ್ಯೂಸಿಕಲ್ ಅಥವಾ ಕಾಮಿಡಿ, ಸೊ ಹ್ಯಾಮ್ನೆಟ್ ಅಂತಕ್ಕಂಥದ್ದು ಡ್ರಾಮಾ ಅಥವಾ ನಾಟಕ ವಿಭಾಗದ ಒಂದು ಪ್ರಶಸ್ತಿಯಾಗಿದ್ದರೆ, ಮ್ಯೂಸಿಕಲ್ ಅಥವಾ ಕಾಮಿಡಿ ಈ ಒಂದು ವಿಭಾಗದಲ್ಲಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಇನ್ನು ಬೆಸ್ಟ್ ಡೈರೆಕ್ಟರ್ ಅಥವಾ ಅತ್ಯುತ್ತಮ ನಿರ್ದೇಶಕ ಈ ಒಂದು ಕ್ಯಾಟಗರಿಯಲ್ಲಿ ಪಾಲ್ ಥಾಮಸ್ ಆಂಡರ್ಸನ್ ಅವರಿಗೆ ನೀಡಲಾಗಿರುತ್ತೆ. ಇವರು ಡೈರೆಕ್ಟ್ ಮಾಡಿರ್ತಕ್ಕಂಥ ಒಂದು ಚಲನಚಿತ್ರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥದ್ದು ಇವರು ಡೈರೆಕ್ಟ್ ಮಾಡಿರ್ತಕ್ಕಂಥ ಚಿತ್ರವಾಗಿರುತ್ತೆ. ಬೆಸ್ಟ್ ಸ್ಕ್ರೀನ್ ಪ್ಲೇ ಅಥವಾ ಅತ್ಯುತ್ತಮ ಚಿತ್ರಕಥೆ ಪಾಲ್ ಥಾಮಸ್ ಆಂಡರ್ಸನ್ ಸೇಮ್ ಇವರಿಗೆ ನೀಡಲಾಗಿರುತ್ತೆ. ಸೊ ಅದು ಕೂಡ ಸೇಮ್ ಚಲನಚಿತ್ರಕ್ಕೆ ಬಂದಿರತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಇನ್ನು ಆಕ್ಟಿಂಗ್ ಅಥವಾ ನಟನೆಯನ್ನ ನಾವು ತೆಗೆದುಕೊಂಡಾಗ ಆಕ್ಟರ್ ಅಂದ್ರೆ ಉತ್ತಮವಾದ ನಟ ಪ್ರಶಸ್ತಿಯನ್ನ ವ್ಯಾಗ್ನರ್ ಮೌರ್ ಅವರಿಗೆ ನೀಡಲಾಗಿರುತ್ತೆ. ಸೊ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರ ದ ಸೀಕ್ರೆಟ್ ಏಜೆಂಟ್ ಅಂತಕ್ಕಂಥದ್ದು ಅವರು ನಟಿಸಿರ್ತಕ್ಕಂಥ ಚಿತ್ರವಾಗಿರುತ್ತೆ. ಇನ್ನು ಆಕ್ಟ್ರೆಸ್ ಅಥವಾ ನಟಿ ಈ ಒಂದು ಕ್ಯಾಟಗರಿಯಲ್ಲಿ ಜೆಸ್ಸಿ ಬಕ್ಲೆ ಅವರಿಗೆ ಹ್ಯಾಮ್ನೆಟ್ ಚಲನಚಿತ್ರಕ್ಕೆ ಬೆಸ್ಟ್ ಆಕ್ಟ್ರೆಸ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಇನ್ನು ಮ್ಯೂಸಿಕಲ್ ಮತ್ತೆ ಕಾಮಿಡಿಯನ್ನ ತೆಗೆದುಕೊಂಡಾಗ ಬೆಸ್ಟ್ ಆಕ್ಟರ್ ಅಥವಾ ಉತ್ತಮ ನಟ ತಿಮೋತಿ ಚಾಲ್ಮೆಟ್ ಅಂತಕ್ಕಂಥವರಿಗೆ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಅವರು ನಟಿಸಿರ್ತಕ್ಕಂಥ ಒಂದು ಚಲನಚಿತ್ರ ಮಾರ್ಟಿ ಸುಪ್ರೀಂ ಅಂತಕ್ಕಂಥದ್ದು ಅದರ ಚಲನಚಿತ್ರದ ಹೆಸರಾಗಿರುತ್ತೆ. ಇನ್ನು ಆಕ್ಟ್ರೆಸ್ ಅನ್ನ ತೆಗೆದುಕೊಂಡಾಗ ರೋಸ್ ಬೈರ್ನ್ ಅವರಿಗೆ ನೀಡಲಾಗಿರುತ್ತೆ ಇಫ್ ಐ ಹ್ಯಾಡ್ ಲೆಗ್ಸ್ ಐ ವುಡ್ ಕಿಕ್ ಯು ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಅವರು ನಟನೆಯನ್ನ ಮಾಡಿರ್ತಾರೆ. ಸೊ ಇವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಇನ್ನು ಸಪೋರ್ಟಿಂಗ್ ರೋಲ್ ಅಥವಾ ಪೋಷಕ ಪಾತ್ರದಲ್ಲಿ ನಟಿಸಿರ್ತಕ್ಕಂಥವರಿಗೆ ಉತ್ತಮ ಪೋಷಕ ನಟರಾಗಿ ಸ್ಟೆಲಾನ್ ಸ್ಕಾರ್ಗಾರ್ಡ್ ಅವರಿಗೆ ನೀಡಲಾಗಿರುತ್ತೆ. ಸೊ ಇವರು ಸೆಂಟಿಮೆಂಟಲ್ ವ್ಯಾಲ್ಯೂ ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಅವರು ಪೋಷಕ ನಟನೆಯನ್ನ ಮಾಡಲಾಗಿರುತ್ತೆ. ಇನ್ನು ಸಪೋರ್ಟಿಂಗ್ ಆಕ್ಟ್ರೆಸ್ ಅಂದ್ರೆ ಪೋಷಕ ನಟಿ ಕ್ಯಾಟಗರಿಯಲ್ಲಿ ತಯಾನಾ ಟೇಲರ್ ಅವರಿಗೆ ನೀಡಲಾಗಿರುತ್ತೆ. ಸೊ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಇವರು ಪೋಷಕ ನಟಿಯ ಪಾತ್ರವನ್ನ ನಿರ್ವಹಿಸಿರ್ತಾರೆ. ಇನ್ನು ಇಂಟರ್ನ್ಯಾಷನಲ್ ಮತ್ತೆ ಅನಿಮೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಅಥವಾ ಅನಿಮೇಷನ್ ಕ್ಯಾಟಗರಿಗೆ ಬಂದಾಗ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಚಿತ್ರಗಳನ್ನು ನಾವು ನೋಡೋದಾದ್ರೆ, ಸೊ ಇದರಲ್ಲಿ ನಾನ್ ಇಂಗ್ಲಿಷ್ ಚಲನಚಿತ್ರಗಳಿಗೆ, ಇಂಗ್ಲಿಷ್ ಅಲ್ಲದ ಚಲನಚಿತ್ರಗಳಿಗೆ, ಬಿಕಾಸ್ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಇಂಗ್ಲಿಷ್ ಭಾಷೆಯ ಚಲನಚಿತ್ರಗಳಾಗಿರ್ತವೆ. ಸೊ ಯಾವಾಗ ನಾನು ಅಂತಾರಾಷ್ಟ್ರೀಯ ಅಥವಾ ಇಂಟರ್ನ್ಯಾಷನಲ್ ಅಂತ ಹೇಳ್ತೇನೆ, ಸೊ ಅದರ ಅರ್ಥ ಏನು ಅಂದ್ರೆ ನಾನ್ ಇಂಗ್ಲಿಷ್ ಚಲನಚಿತ್ರಗಳಿಗೂ ಕೂಡ ಇಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇನ್ನು ಲ್ಯಾಂಗ್ವೇಜ್ ಫಿಲಮ್ ದ ಸೀಕ್ರೆಟ್ ಏಜೆಂಟ್ ಅಂದ್ರೆ ಈ ಇಂಗ್ಲಿಷ್ ಅಲ್ಲದ ಭಾಷೆಯ ಚಲನಚಿತ್ರ ದ ಸೀಕ್ರೆಟ್ ಏಜೆಂಟ್ ಅಂತಕ್ಕಂಥ ಒಂದು ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಅನಿಮೇಟೆಡ್ ಫಿಲಮ್ ಅನ್ನ ತೆಗೆದುಕೊಂಡಾಗ ಕೇಪ್ ಆಫ್ ಡೆಮನ್ ಹಂಟರ್ಸ್ ಅಂತಕ್ಕಂಥ ಒಂದು ಚಲನಚಿತ್ರಕ್ಕೆ ಸೊ ನಾನ್ ಇಂಗ್ಲಿಷ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಇನ್ನು ಮ್ಯೂಸಿಕ್ ಅಂಡ್ ಬಾಕ್ಸ್ ಆಫೀಸ್, ಸಂಗೀತ ಮತ್ತು ಬಾಕ್ಸ್ ಆಫೀಸ್ ಕ್ಯಾಟಗರಿಯಲ್ಲಿ ಒರಿಜಿನಲ್ ಸ್ಕೋರ್ ಲಡ್ವಿಗ್ ಗೋರನ್ಸನ್, ಸೊ ಸಿನ್ನರ್ಸ್ ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಲಡ್ವಿಗ್ ಗೋರನ್ಸನ್ ರವರಿಗೆ ಈ ಒಂದು ಮೂಲ ಸ್ಕೋರ್ ಅಥವಾ ಒಂದು ಸಂಗೀತಕ್ಕಾಗಿ ಇವರಿಗೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಒರಿಜಿನಲ್ ಸಾಂಗ್ ಗೋಲ್ಡನ್ ಕೇಪ್ ಆಫ್ ಡೆಮನ್ ಹಂಟರ್ಸ್ಗೆ ಈ ಒಂದು ಮೂಲ ಹಾಡು ಕ್ಯಾಟಗರಿಯಲ್ಲಿ
ಹಿನ್ನೆಲೆಯಲ್ಲಿ ಗೋಲ್ಡನ್ ಕೆಪಾಪ್ ಡೆಮನ್ ಹಂಟರ್ಸ್ಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ಗೆ ಸಂಬಂಧಪಟ್ಟಂತೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದು ಆನ್ಯುವಲ್ ಅವಾರ್ಡ್ಸ್ ಆಗಿರುತ್ತೆ, ಅಂದರೆ ವಾರ್ಷಿಕವಾಗಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಪ್ರಿಕರ್ಸರ್ ಟು ಅಕಾಡೆಮಿ ಅವಾರ್ಡ್ಸ್ ಅಂದರೆ ಆಸ್ಕರ್ ಪ್ರಶಸ್ತಿಗಳನ್ನು ನೀಡುವುದಕ್ಕಿಂತ ಪೂರ್ವಗಾಮಿಯಾಗಿ ಮತ್ತೆ ಆಮಿ ಅವಾರ್ಡ್ಸ್ ಅಂತ ಬರುತ್ತೆ, ಇವೆರಡಕ್ಕೆ ಪೂರ್ವಗಾಮಿಯಾಗಿ ನೀಡ್ತಕ್ಕಂಥ ಪ್ರಶಸ್ತಿಗಳಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಇನ್ನು ಹಿಸ್ಟರಿ ಅಂಡ್ ಆರ್ಗನೈಸೇಷನ್ ಅಂದರೆ ಇದರ ಇತಿಹಾಸವನ್ನು ನಾವು ನೋಡೋದಾದ್ರೆ ಸೊ ಫಸ್ಟ್ ಈ ಒಂದು ಪ್ರಶಸ್ತಿಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು 1944 ಪ್ರಾರಂಭ ಮಾಡ್ತಾರೆ. ಸೊ ಈ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಹಾಲಿವುಡ್ ಫಾರಿನ್ ಪ್ರೆಸ್ ಅಸೋಸಿಯೇಷನ್ನ ವತಿಯಿಂದ ಈ ಪ್ರಶಸ್ತಿಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಪ್ರಸ್ತುತ ಇದನ್ನ ಗವರ್ನ್ ಮಾಡ್ತಾ ಇರ್ತಕ್ಕಂಥ ಒಂದು ಬಾಡಿ ಯಾವುದು ಅಂದರೆ ಗೋಲ್ಡನ್ ಗ್ಲೋಬ್ ಫೌಂಡೇಶನ್ ಅಂತಕ್ಕಂಥ ಒಂದು ಅಂಗದ ಮುಖಾಂತರ ಸೊ ಈ ಒಂದು ಪ್ರಶಸ್ತಿಗಳನ್ನು ಇಂದಿಗೂ ಕೂಡ ಪ್ರತಿ ವರ್ಷ ನೀಡಲಾಗ್ತಾ ಇದೆ. ಸೊ ಟಿಪಿಕಲಿ ಇದನ್ನ ಜನವರಿ ತಿಂಗಳು, ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಕೊಡ್ತಕ್ಕಂಥದ್ದು. ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕ್ಯಾಲಿಫೋರ್ನಿಯಾದ ಬೆವರ್ಲಿ ಹಿಲ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸಮುರಾಯ್ ಸಂಪ್ರದಾಯ ಸಮರ ಕಲೆಗಳ ಗೌರವ ಎಂಬ ಪದವು ಯಾವ ದೇಶಕ್ಕೆ ಸಂಬಂಧಿಸಿದೆ? ದ ಟರ್ಮ್ ಸಮುರಾಯ್ ಟ್ರೆಡಿಷನ್ ಮಾರ್ಷಿಯಲ್ ಆರ್ಟ್ಸ್ ಹಾನರ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಸೊ ಈ ಒಂದು ಸಮುರಾಯ್ ಟ್ರೆಡಿಷನ್ ಏನಿದೆ ಸೊ ಇದೊಂದು ಮಾರ್ಷಿಯಲ್ ಆರ್ಟ್ಸ್ ಕಲೆಯಾಗಿರುತ್ತೆ. ಸೊ ಈ ಒಂದು ಮಾರ್ಷಿಯಲ್ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿಗೆ ಒಂದು ಹಾನರ್ ಅನ್ನ ಇತ್ತೀಚೆಗೆ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಸಮುರಾಯ್ ಟ್ರೆಡಿಷನಲ್ ಮಾರ್ಷಿಯಲ್ ಆರ್ಟ್ಸ್ ಅಂತಕ್ಕಂಥದ್ದು ಸೊ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಜಪಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾರ್ಷಿಯಲ್ ಆರ್ಟ್ ಆಗಿರುತ್ತೆ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಫಸ್ಟ್ ಇಂಡಿಯನ್ ಟು ರಿಸೀವ್ ರೇರ್ ಸಮುರಾಯ್ ಟ್ರೆಡಿಷನ್ ಮಾರ್ಷಿಯಲ್ ಆರ್ಟ್ಸ್ ಆನರ್, ಅಂದ್ರೆ ಮೊಟ್ಟ ಮೊದಲ ಭಾರತೀಯನ ಒಬ್ಬನಿಗೆ ಸೊ ಈ ಒಂದು ಅಪರೂಪದ ಸಮುರಾಯ್ ಸಂಪ್ರದಾಯದ ಸಮರ ಕಲೆ ಗೌರವ ಪಡೆದಿರ್ತಕ್ಕಂಥ ಭಾರತ ದೇಶದ ಪ್ರಪ್ರಥಮ ವ್ಯಕ್ತಿ ಪವನ್ ಕಲ್ಯಾಣ್. ಸೊ ಇವರು ತೆಲುಗು ಆಕ್ಟರ್ ಮತ್ತೆ ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಆಗಿರ್ತಾರೆ. ಸೊ ಇವರಿಗೆ ಈ ಒಂದು ಹಾನರ್ ಅನ್ನ ನಮ್ಮ ಭಾರತ ದೇಶದ ವತಿಯಿಂದ ಪಡೆದುಕೊಂಡಿರ್ತಕ್ಕಂಥ ಏಕೈಕ ಅಥವಾ ಮೊಟ್ಟ ಮೊದಲ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದಿ ಹಿಸ್ಟಾರಿಕಲ್ ಅಚೀವ್ಮೆಂಟ್ ಅಥವಾ ಐತಿಹಾಸಿಕ ಸಾಧನೆ ಏನು ಅಂತ ನಾವು ನೋಡೋದಾದ್ರೆ ಫಸ್ಟ್ ಇಂಡಿಯನ್ ಟು ರಿಸೀವ್ ರೇರ್ ಸಮುರಾಯ್ ಟ್ರೆಡಿಷನ್ ಮಾರ್ಷಿಯಲ್ ಆರ್ಟ್ಸ್ ಆನರ್, ಅಂದ್ರೆ ಈ ಒಂದು ಗೌರವವನ್ನ ಪಡೆದಿರ್ತಕ್ಕಂಥ ಭಾರತ ದೇಶದ ಮೊದಲ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ರೆಕಗ್ನೈಸ್ಡ್ ಔಟ್ಸೈಡ್ ಜಪಾನ್, ಅಂದ್ರೆ ಜಪಾನ್ ರಾಷ್ಟ್ರದಿಂದ ಹೊರಗಡೆ ಇರ್ತಕ್ಕಂಥವರಿಗೆ ಈ ಒಂದು ಜಪಾನ್ ಮಾರ್ಷಿಯಲ್ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಜಪಾನ್ನ ಹೊರಗಡೆ ಇರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಏನಿದು ಮಾರ್ಷಿಯಲ್ ಆರ್ಟ್ಸ್ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ನಾವು ಕೆಂಜುಟ್ಸು ಅಂತ ಕರಿತೇವೆ. ಇದು ಟ್ರೆಡಿಷನಲ್ ಸಮುರಾಯ್ ಸ್ವಾರ್ಡ್ಮ್ಯಾನ್ಶಿಪ್ ಅಂತ ಕರಿತೇವೆ, ಅಂದ್ರೆ ಇದೊಂದು ಕತ್ತಿ ವರಸೆ ಅಂತ ಹೇಳ್ಬೋದಾಗಿರುತ್ತೆ. ಸಾಂಪ್ರದಾಯಿಕ ಸಮುರಾಯ್ ಕತ್ತಿ ಸಂಹಿತೆ ಅಥವಾ ಕತ್ತಿ ವರಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾರ್ಷಿಯಲ್ ಆರ್ಟ್ಸ್ ಇದಾಗಿರುತ್ತೆ. ಪಾರ್ಟ್ಸ್ ಆಫ್ ಏನ್ಷಿಯಂಟ್ ಜಾಪನೀಸ್ ಸಮುರಾಯ್ ಹೆರಿಟೇಜ್, ಅಂದ್ರೆ ಇದು ಪ್ರಾಚೀನ ಜಾಪನೀಸ್ ರವರ ಸಮುರಾಯ್ ಪರಂಪರೆಯ ಒಂದು ಭಾಗವಾಗಿರುತ್ತೆ. ಸೊ ಇದರಲ್ಲಿ ಈಗ ನಮ್ಮ ಭಾರತೀಯ ಪ್ರಜೆಗೆ ಹಾನರ್ ಅನ್ನ ಮಾಡಲಾಗಿರುತ್ತೆ. ಇನ್ನು ಹಾನರ್ಸ್ ಮತ್ತೆ ಟೈಟಲ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಅವಾರ್ಡೆಡ್ ಪ್ರೆಸ್ಟಿಜಿಯಸ್ 5th ಡ್ಯಾನ್. ಸೊ ಇದರಲ್ಲಿ ಬರ್ತಕ್ಕಂಥ ಒಂದು ಗ್ರೇಡಿಂಗ್, ಇದನ್ನ ನಾವು 5ನೇ ಡ್ಯಾನ್ ಅಂತ ಕರಿತೇವೆ. ಸೊ ಈ ಒಂದು ಶ್ರೇಯಾಂಕದಲ್ಲಿ ಪವನ್ ಕಲ್ಯಾಣ್ ರವರಿಗೆ ಹಾನರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ದೇ ಕನ್ಫರ್ಡ್ ದಿ ಟೈಟಲ್ ಟೈಗರ್ ಆಫ್ ಮಾರ್ಷಿಯಲ್ ಆರ್ಟ್ಸ್, ಅಂದ್ರೆ ಇವರಿಗೆ ಒಂದು ಶೀರ್ಷಿಕೆ ಅಥವಾ ಬಿರುದನ್ನ ಕೂಡ ಕೊಟ್ಟಿರ್ತಾರೆ. ಅದೇನು ಅಂದ್ರೆ ಟೈಗರ್ ಆಫ್ ಮಾರ್ಷಿಯಲ್ ಆರ್ಟ್ಸ್ ಅಂತಕ್ಕಂಥ ಒಂದು ಬಿರುದನ್ನ ಕೂಡ ನೀಡಲಾಗಿರುತ್ತೆ. ಇಂಡಕ್ಟೆಡ್ ಇಂಟು ಆನ್ ಎಲೈಟ್ ಸಮುರಾಯ್ ಲೀನಿಯೇಜ್, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಇದೇ ರೀತಿಯ ಕಲೆಯನ್ನ ಕರಗತಗೊಳಿಸಿಕೊಂಡಿರ್ತಕ್ಕಂಥ ಒಂದು ಲೀನಿಯೇಜ್ ಏನಿರುತ್ತೆ ಸೊ ಅದರ ಒಳಗಡೆ ಇವರ ಹೆಸರನ್ನ ಕೂಡ ಸೇರಿಸಿರ್ತಕ್ಕಂಥದ್ದು. ಸೊ ಇದು ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಹಾನರ್ ಆಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಏನಿದರ ಯುನೀಕ್ನೆಸ್ ಅಂತ ನಾವು ನೋಡೋದಾದ್ರೆ ಸೊ ನಾನ್ ಜಾಪನೀಸ್ಗೆ ಈ ರೀತಿಯ ರೆಕಗ್ನಿಷನ್ ಅನ್ನ ಕೊಡ್ತಕ್ಕಂಥದ್ದು ತುಂಬಾ ರೇರೆಸ್ಟ್ ಫಿನಾಮಿನನ್ ಆಗಿರುತ್ತೆ. ಒನ್ ಆಫ್ ದಿ ವೆರಿ ಫ್ಯೂ ಗ್ಲೋಬಲಿ ಹಾನರ್ಡ್ ಇನ್ ದಿಸ್ ಟ್ರೆಡಿಷನ್, ಅಂದ್ರೆ ಈ ಒಂದು ಸಾಂಪ್ರದಾಯಿಕ ಕಲೆಗೆ ಸಂಬಂಧಪಟ್ಟಂತೆ ಅತ್ಯಂತ ಅಪರೂಪದ ವ್ಯಕ್ತಿಯಾಗಿ ಈ ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ರವರನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
ಇಸ್ರೇಲ್ನ ಪಶ್ಚಿಮಕ್ಕೆ ಯಾವ ಜಲಮೂಲವಿದೆ? ಸೊ ವಿಚ್ ವಾಟರ್ ಬಾಡಿ ಲೈಕ್ಸ್ ಟು ದಿ ವೆಸ್ಟ್ ಆಫ್ ಇಸ್ರೇಲ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇಸ್ರೇಲ್ಗೆ ವೆಸ್ಟ್ ಅಲ್ಲಿ ನಾವು ಮೆಡಿಟರೇನಿಯನ್ ಸಮುದ್ರವನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇಸ್ರೇಲ್ಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇತ್ತೀಚೆಗೆ ನಾನು ಒಂದು ಆರ್ಟಿಕಲ್ ಅನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಒಪ್ಪಂದಗಳಿಂದ ಅದು ತನ್ನ ಮೆಂಬರ್ಶಿಪ್ ಅನ್ನ ವಿಡ್ರಾ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಯಾವಾಗ USA ಈ ಒಂದು ನಿರ್ಧಾರಕ್ಕೆ ಬಂದಿರುತ್ತೆ, ಇಸ್ರೇಲ್ ಈಸ್ ಫಾಲೋಯಿಂಗ್ ದ ಸೇಮ್. ಇಸ್ರೇಲ್ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ, ಸೊ ಇದೇ ರೀತಿಯ ಸಂಸ್ಥೆಗಳಿಂದ ಹೊರಗಡೆ ಬರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಯಾಕೆ ಈ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ನಾವು ಮ್ಯಾಪ್ ರೀಡಿಂಗ್ ಅನ್ನ ಮಾಡೋಣ. ಸೊ ಇಲ್ಲಿ ನಾನು ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಡಿಸ್ಕಸ್ ಮಾಡ್ತೇನೆ. ಈ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಸಂಪೂರ್ಣವಾಗಿರ್ತಕ್ಕಂಥ ಅಂದ್ರೆ ಐತಿಹಾಸಿಕವಾಗಿ ಅದು ಪ್ರಾರಂಭವಾದಾಗಿನಿಂದ ಹಿಂದಿನ ಸಂಘರ್ಷದವರೆಗೆ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇದೆ. ಆ ವಿಡಿಯೋದ ಲಿಂಕ್ ಅನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ. ಸೊ ಯಾರಿಗೆ ಈ ಒಂದು ಇಸ್ರೇಲ್ನ ಇತಿಹಾಸವನ್ನ ತಿಳಿತಕ್ಕಂಥ ಆಸಕ್ತಿ ಇದೆ ಅವರು ಆ ಒಂದು ವಿಡಿಯೋನ ಕ್ಲಿಕ್ ಮಾಡೋದ್ರ ಮುಖಾಂತರ ವಾಚ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ನಾನು ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ನಾನು ತಿಳಿಸ್ತೇನೆ. ಸೊ ಈ ರೆಡ್ ಪ್ಯಾಚ್ ಅಲ್ಲಿ ನಾವೇನ್ ನೋಡ್ತಾ ಇದ್ದೇವೆ, ಸೊ ದಿಸ್ ಇಸ್ ಇಸ್ರೇಲ್. ಸೊ ಇದು ಇಸ್ರೇಲ್ ರಾಷ್ಟ್ರವಾಗಿರುತ್ತೆ. ಸೊ ಇಸ್ರೇಲ್ನ ಈ ಭಾಗದಲ್ಲಿ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಮೆಡಿಟರೇನಿಯನ್ ಸಿ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನು ಇಸ್ರೇಲ್ನ ನೈಬರಿಂಗ್ ಕಂಟ್ರೀಸ್ ಗಳನ್ನ ನಾವು ನೋಡೋದಾದ್ರೆ, ಸೊ ಇಲ್ಲಿ ನಾವು ಲೆಬನನ್ ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಸಿರಿಯಾ, ಜೋರ್ಡನ್ ಅನ್ನ ನೋಡಬಹುದು, ಮತ್ತೆ ಈಜಿಪ್ಟ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಡೆಡ್ ಸಿ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಇಸ್ರೇಲ್ನ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ಅಂಡ್ ಇಸ್ರೇಲ್ನ ಈ ಒಂದು ಸೌತ್ ಪಾರ್ಟ್ ಅಲ್ಲಿ ಯು ಕ್ಯಾನ್ ಸಿ ಒನ್ ಬ್ಲೂ ಪ್ಯಾಚ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಇದನ್ನ ನಾವು ಗಲ್ಫ್ ಆಫ್ ಅಕ್ವಾಬಾ ಅಂತ ಹೇಳ್ತೇವೆ. ಈ ಗಲ್ಫ್ ಆಫ್ ಅಕ್ವಾಬಾ ಅಂತಕ್ಕಂಥದ್ದು ರೆಡ್ ಸಿ, ಕೆಂಪು ಸಮುದ್ರದ ಒಂದು ಭಾಗವಾಗಿರುತ್ತೆ. ಸೊ ಈ ಒಂದು ಗಲ್ಫ್ ಆಫ್ ಅಕ್ವಾಬಾ ಮುಖಾಂತರ ಇಸ್ರೇಲ್ ರೆಡ್ ಸಿ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಾಷ್ಟ್ರವನ್ನಾಗಿ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದು ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನ ನೀವು ಲಿಂಕ್ ನಲ್ಲಿ ಕೊಟ್ಟಿರ್ತೇನೆ, ಅದರಲ್ಲಿ ನೀವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಈಸ್ ಇಸ್ರೇಲ್ಸ್ ಡಿಸಿಷನ್ ಅಂತ ನಾವು ನೋಡೋದಾದ್ರೆ, ಸೊ ಡೇಸ್ ಆಫ್ಟರ್ US ವಿಡ್ರಾಲ್, ಸೊ US ವಿಡ್ರಾ ಮಾಡಿಕೊಂಡ ನಂತರ ಇಸ್ರೇಲ್ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಅಧೀನದಲ್ಲಿ ಬರ್ತಕ್ಕಂಥ 7 ಏಜೆನ್ಸಿಗಳಿಂದ ತನ್ನನ್ನ ತಾನು ಹೊರ ಬರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದು ಅವರು ಮಾಡಿರ್ತಕ್ಕಂಥ ರೀಸನ್ಸ್ ಏನು, ಯಾವ ಕಾರಣಗಳಿಗಾಗಿ ಅವರು ಹೊರಗಡೆ ಬರ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಅಲೀಜ್ಡ್ ಬಯಾಸ್ ಅಗೇನ್ಸ್ಟ್ ಇಸ್ರೇಲ್, ಅಂದ್ರೆ ಇಸ್ರೇಲ್ನ ಮೇಲೆ ಸಂಸ್ಥೆಗಳು ತಾರತಮ್ಯ ತೋರುತ್ತಿವೆ ಎನ್ನುವುದು ಅವರು ಕೊಟ್ಟಿರ್ತಕ್ಕಂಥ ಮೊದಲನೇ ಕಾರಣವಾಗಿರುತ್ತೆ. ಪೊಲಿಟಿಸೈಸೇಷನ್ ಆಫ್ UN ಫೋರಮ್ಸ್, ಅಂದ್ರೆ ವಿಶ್ವಸಂಸ್ಥೆಯ ವೇದಿಕೆಗಳನ್ನ ರಾಜಕೀಯಕರಣಗೊಳಿಸಲಾಗ್ತಾ ಇದೆ, ಅಲ್ಲಿ ಒಂದು ಫೇವರಿಟಿಸಮ್ ಅನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥ ಒಂದು ಆರೋಪವಾಗಿರುತ್ತೆ. ಇನ್ನು ಡಿಪ್ಲೊಮ್ಯಾಟಿಕ್ ಮತ್ತೆ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ರಾಜತಾಂತ್ರಿಕ ಮತ್ತು ಜಾಗತಿಕ ಪರಿಣಾಮದ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ವೀಕನಿಂಗ್ ಆಫ್ ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್. ಸೊ ಯಾವಾಗ ಈ ರೀತಿ ರಾಷ್ಟ್ರಗಳು ಹೊರ ಬರಲಿಕ್ಕೆ ಪ್ರಾರಂಭವಾಗುತ್ತೆ, ಸೊ ಬಹುಪಕ್ಷೀಯ ಸಹಕಾರ, ಈ ಸಂಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದೇ ಒಂದು ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್ ಅನ್ನ ಏರ್ಪಡಿಸ್ತಕ್ಕಂಥದ್ದು. ಯಾವಾಗ ಈ ರೀತಿ ರಾಷ್ಟ್ರಗಳು ಹೊರಗಡೆ ಬರುತ್ತೆ, ಯಾಕಂದ್ರೆ USA ಒಂದು ರಾಂಗ್ ಪ್ರೆಸಿಡೆಂಟ್ ಅನ್ನ ಸೆಟ್ ಮಾಡಿರುತ್ತೆ. ಯಾಕಂದ್ರೆ US ಅನ್ನ ಜಗತ್ತಿನ ದೊಡ್ಡಣ್ಣ ಅಂತ ಕರೀತಕ್ಕಂಥದ್ದು. ಸೊ ಅದೇ ರಾಷ್ಟ್ರ ಬಹುಮುಖ್ಯವಾಗಿರ್ತಕ್ಕಂಥ ರಾಷ್ಟ್ರ ಈ ರೀತಿಯ ಸಂಸ್ಥೆಗಳಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಇದೊಂದು ಕೆಟ್ಟ ಉದಾಹರಣೆ ಆಗಿರುತ್ತೆ. ಅದನ್ನ ಫಾಲೋ ಮಾಡಿರ್ತಕ್ಕಂಥ ಇನ್ನೊಂದು ಸಣ್ಣ ರಾಷ್ಟ್ರ ಯಾವುದು ಅಂದ್ರೆ ಇಸ್ರೇಲ್. ಅದನ್ನ ಅದೇ ರೀತಿಯ ಒಂದು ಪ್ರವೃತ್ತಿಯನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಬಹುಪಕ್ಷೀಯ ಸರ್ಕಾರ ಅಂತಕ್ಕಂಥದ್ದು ಇನ್ಮೇಲೆ ದುರ್ಬಲಗೊಳ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ರೆಡ್ಯೂಸ್ಡ್ ಇನ್ಫ್ಲೂಯೆನ್ಸ್ ಆಫ್ UN ಏಜೆನ್ಸೀಸ್, ಅಂದ್ರೆ ವಿಶ್ವಸಂಸ್ಥೆಯ ಏಜೆನ್ಸಿಗಳೇನಿದ್ದಾವೆ ಅವುಗಳ ಪ್ರಭಾವವನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂಡ್ ಪೊಟೆನ್ಷಿಯಲ್ ಫಂಡಿಂಗ್ ಅಂಡ್ ಆಪರೇಷನಲ್ ಚಾಲೆಂಜಸ್, ಆಬ್ವಿಯಸ್ಲಿ ಈ ಎಲ್ಲ ಸಂಸ್ಥೆಗಳಿಗೆ ಹಣಕಾಸು ಎಲ್ಲಿಂದ ಬರುತ್ತೆ ಅಂದ್ರೆ ಸದಸ್ಯ ರಾಷ್ಟ್ರಗಳು ದೇಣಿಗೆಯ ರೂಪದಲ್ಲಿ ನೀಡ್ತಕ್ಕಂಥ ಫಂಡ್ ಇಂದ ಈ ಸಂಸ್ಥೆಗಳು ನಡೀತಕ್ಕಂಥದ್ದು. ಯಾವಾಗ ಈ ಸಂಸ್ಥೆಗಳು ತಮ್ಮನ್ನ ತಾವು ವಿಡ್ರಾ ಮಾಡ್ಕೊಳ್ತವೆ, ಅದರಲ್ಲೂ ಮೇಜರ್ಲಿ USA ಅಂತಕ್ಕಂಥದ್ದು ಮೋಸ್ಟ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್
ಪ್ರಾಸಿಕ್ಯೂಟರ್ ಆಗಿರ್ತಾರೆ. ಸೊ ಅವರು ಹೊರಗಡೆ ಬರುತ್ತಿರುವ ಕಾರಣದಿಂದ ಈ ಸಂಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಂಡಿಂಗ್ ಅಂತಕ್ಕಂಥದ್ದು ನಿಂತೋಗುತ್ತೆ. ಸೊ ಅದರಿಂದ ಆ ಸಂಸ್ಥೆಗಳು ತಮ್ಮ ಆಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ಸಾಕಾಗುವಷ್ಟು ಹಣಕಾಸು ಇಲ್ಲದೆ ಇರತಕ್ಕಂಥ ಒಂದು ಸವಾಲುಗಳನ್ನ ಇನ್ನು ಭವಿಷ್ಯದಲ್ಲಿ ಎದುರಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಶಿಫ್ಟ್ ಟುವರ್ಡ್ಸ್ ಬೈಲ್ಯಾಟ್ರಲ್ ಡಿಪ್ಲೊಮೆಸಿ, ಅಂದ್ರೆ ಇವಾಗ ಏನ್ ನಾವು ಮಲ್ಟಿಲ್ಯಾಟ್ರಲ್ ಡಿಪ್ಲೊಮೆಸಿಯನ್ನ ನೋಡ್ತಾ ಇದ್ದೇವೆ, ಸೊ ಇನ್ನು ಮುಂದೆ ಅದು ಬೈಲ್ಯಾಟ್ರಲ್ ಆಗುತ್ತೆ. ಅಂದ್ರೆ ಎರಡೆರಡು ರಾಷ್ಟ್ರಗಳು, ಇದನ್ನ ನಾವು ಪೋಲರೈಸೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಜಗತ್ತು ಮತ್ತೆ ಧ್ರುವೀಕರಣದ ಪರಿಸ್ಥಿತಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ಕೂಡ ನಾಟ್ ಗುಡ್ ಡೆವಲಪ್ಮೆಂಟ್ಸ್, ಇದು ಸ್ವಲ್ಪ ಕೆಟ್ಟದಾದ ಒಂದು ಅಭಿವೃದ್ಧಿಗಳು ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಬ್ರಾಡರ್ ಸಿಗ್ನಿಫಿಕೆನ್ಸ್ ಅಂದ್ರೆ ವಿಶಾಲವಾಗಿ ಈ ಒಂದು ಇಶ್ಯೂವನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ರೈಸಿಂಗ್ ಸ್ಕೆಪ್ಟಿಸಿಸಮ್ ಟುವರ್ಡ್ಸ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಈ ಒಂದು ಜಾಗತಿಕ ಸಂಸ್ಥೆಗಳೇನಿದಾವೆ ಅದರ ಮೇಲೆ ರಾಷ್ಟ್ರಗಳು ತಮ್ಮ ಭರವಸೆಯನ್ನ ಕಳೆದುಕೊಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಮೂಲ ಕಾರಣವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಹೈಲೈಟ್ಸ್ ಚೇಂಜಿಂಗ್ ಡೈನಮಿಕ್ಸ್ ಇನ್ ಇಂಟರ್ನ್ಯಾಷನಲ್ ಗವರ್ನೆನ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಆಡಳಿತದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಎರಡು ರಾಷ್ಟ್ರಗಳ ನಡುವೆ ಯುದ್ಧಗಳು ಸಂಭವಿಸಿದಾಗ ವಿಶ್ವಸಂಸ್ಥೆ ಅದನ್ನ ಮಧ್ಯಪ್ರವೇಶ ಮಾಡಬೇಕಾಗಿರುತ್ತೆ. ಬಟ್ ಇತ್ತೀಚೆಗೆ ವಿಶ್ವಸಂಸ್ಥೆ ಇದ್ದರೂ ಕೂಡ ಯಾವುದೇ ರೀತಿಯ ಅವರು ಆಕ್ಷನ್ಸ್ ಅಥವಾ ಯಾವುದೇ ರೀತಿಯ ಒಂದು ಪ್ರಕ್ರಿಯೆಗಳನ್ನ ಅವರು ನೀಡ್ತಾ ಇಲ್ಲ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ನಾನು ಹೇಳೋದಾದ್ರೆ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ, ಈಗ USA, ಸೊ ಅವರು ಇಲ್ಲಾಜಿಕಲಿ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ಗಳನ್ನ ಅಥವಾ ಸೀಮಾ ಸುಂಕಗಳನ್ನ ವಿಧಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಡಂಬ್ ಅಂಡ್ ಮ್ಯೂಟ್ ಆಗಿದೆ. ಅಂದ್ರೆ ನನಗೇನು ಕೇಳ್ತಾ ಇಲ್ಲ, ನನಗೇನು ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಧೋರಣೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆಬ್ವಿಯಸ್ಲಿ ರಾಷ್ಟ್ರಗಳು ಈ ರೀತಿಯ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಇರ್ತಕ್ಕಂಥ ಭರವಸೆಯನ್ನ ಕಳ್ಕೊಳ್ತಕ್ಕಂಥ ಒಂದು ಸನ್ನಿವೇಶವನ್ನ ನಾವಿಲ್ಲಿ ವಿಟ್ನೆಸ್ ಮಾಡ್ತಾ ಇದ್ದೇವೆ. ಸೊ ಮೇ ಇನ್ಫ್ಲೂಯೆನ್ಸ್ ಅದರ್ ನೇಷನ್, ಸೊ ಇದು ಬೇರೆ ರಾಷ್ಟ್ರಗಳ ಮೇಲೆ, ಅಂದ್ರೆ ಬೇರೆ ರಾಷ್ಟ್ರಗಳು ಈಗಾಗಲೇ ಈ ಒಂದು ಸಂಸ್ಥೆಗಳ ಪಾಲುದಾರಿಕೆಯನ್ನ ಏನು ಹೊಂದಿರ್ತವೆ, ಸೊ ಅವುಗಳ ಮೇಲೆ ಕೂಡ ಪ್ರಭಾವ ಬೀರಿ ಅವರು ಕೂಡ ತಮ್ಮ ಒಂದು ಸದಸ್ಯತ್ವವನ್ನ ಹಿಂಪಡಿತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ರಾಷ್ಟ್ರೀಯ ತನಿಖಾ ಸಂಸ್ಥೆ, ಇದನ್ನು ನಾವು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಕರಿತೇವೆ. ಸೊ ಇದರ ಹೊಸ ಮುಖ್ಯಸ್ಥರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ? ಸೊ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಚೀಫ್ ಆಫ್ ದಿ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಕೇಶ್ ಅಗರ್ವಾಲ್ ರವರನ್ನ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ BSF, ITBP ಮತ್ತು NIA, ಸೊ ಇದಕ್ಕೆ ಮುಖ್ಯಸ್ಥರನ್ನ ಆಯ್ಕೆ ಮಾಡಲಾಗಿರುತ್ತೆ. ಆ ಮುಖ್ಯಸ್ಥರು ಯಾರು ಮತ್ತೆ ಈ ಒಂದು ಸಂಸ್ಥೆಗಳನ್ನ ಯಾವಾಗ ಸ್ಥಾಪನೆ ಮಾಡಲಾಗಿತ್ತು, ಅದರ ಉದ್ದೇಶಗಳೇನು, ಎಲ್ಲವನ್ನ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಇದರ ಮುಖ್ಯಸ್ಥರನ್ನಾಗಿ ರಾಕೇಶ್ ಅಗರ್ವಾಲ್ ರವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರ ಪೊಸಿಷನ್ ಏನು ಅಂದ್ರೆ ಡೈರೆಕ್ಟರ್ ಜನರಲ್, ನಿರ್ದೇಶಕರನ್ನಾಗಿ ಇವರನ್ನ ಆಯ್ಕೆ ಮಾಡಿರ್ತಾರೆ. 1994ರ IPS ಬ್ಯಾಚ್ನವರು ಇವರಾಗಿರ್ತಾರೆ. ಇವರು ಆಗಸ್ಟ್ 2028ರವರೆಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಇನ್ನು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಇದಕ್ಕೆ ನ್ಯೂ ಚೀಫ್ ಅಥವಾ ಹೊಸ ಮುಖ್ಯಸ್ಥರನ್ನಾಗಿ ಶತ್ರುಜಿತ್ ಸಿಂಗ್ ಕಾಪೂರ್ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರು ಕೂಡ ಡೈರೆಕ್ಟರ್ ಜನರಲ್ ಅಥವಾ ಮಹಾನಿರ್ದೇಶಕರ ಸ್ಥಾನವನ್ನ ಅಲಂಕರಿಸಿರ್ತಾರೆ. ಇವರು 2026 ಅಕ್ಟೋಬರ್ನವರೆಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಇನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಗಡಿ ಭದ್ರತಾ ಪಡೆಗೆ ಬಂದಾಗ ಹೊಸ ಮುಖ್ಯಸ್ಥರನ್ನಾಗಿ ಪ್ರವೀಣ್ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರು ಕೂಡ ಡೈರೆಕ್ಟರ್ ಜನರಲ್ ಪೊಸಿಷನ್ ಅನ್ನ ತೆಗೆದುಕೊಂಡಿರ್ತಾರೆ. ಸೊ ಇವರು ಸೆಪ್ಟೆಂಬರ್ 2030ರವರೆಗೆ ತಮ್ಮ ಅಧಿಕಾರಾವಧಿಯನ್ನ ಹೊಂದಿರ್ತಾರೆ. ಸೊ ಇನ್ನು ಅಪಾಯಿಂಟ್ಮೆಂಟ್ ಅನ್ನ ಅಥಾರಿಟಿ ಅಥವಾ ನೇಮಕಾತಿಯನ್ನ ಮಾಡಿರ್ತಕ್ಕಂಥ ಪ್ರಾಧಿಕಾರ ಯಾವುದು ಅಂದ್ರೆ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಂತ ಇರುತ್ತೆ. ಸೊ ಕ್ಯಾಬಿನೆಟ್ ನ ನೇಮಕಾತಿ ಸಮಿತಿ ಅಂತ ಇರುತ್ತೆ. ಸೊ ಈ ಒಂದು ಸಮಿತಿಯ ಮುಖಾಂತರ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬಗ್ಗೆ ನಮಗೆ ಬೇಸಿಕ್ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2009ರಲ್ಲಿ 26/11 ಮುಂಬೈ ಟೆರರ್ ಅಟ್ಯಾಕ್ ಏನಾಗಿರುತ್ತೆ. ಸೊ ಈ ಒಂದು ಟೆರರ್ ಅಟ್ಯಾಕ್ ಅಥವಾ ಈ ಭಯೋತ್ಪಾದನೆಯ ದಾಳಿಯ ನಂತರ ಸೊ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಯಾವ ಕಾಯ್ದೆಯ ಅಡಿಯಲ್ಲಿ ಬರುತ್ತೆ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಕ್ಟ್ 2008ರ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದರ ಒಂದು
ಒಂದು ಸ್ವಭಾವ ಅಥವಾ ನೇಚರ್ ಏನು ಅಂದರೆ ಸೆಂಟ್ರಲ್ ಕೌಂಟರ್ ಟೆರರಿಸಂ ಏಜೆನ್ಸಿ ಅಂದರೆ ಕೇಂದ್ರ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಸಂಸ್ಥೆ. ಇದರ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಇದರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಡಳಿತಾತ್ಮಕ ನಿಯಂತ್ರಣವನ್ನು ನಾವು ನೋಡೋದಾದ್ರೆ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದರ ಮುಖ್ಯಸ್ಥರು ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಅಂದರೆ ನಾವೇನು ಇವಾಗ ಮಹಾನಿರ್ದೇಶಕರನ್ನ ನೋಡಿದ್ದೇವೆ, ಸೊ ಅವರು ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಾರೆ. ಇದರ ಜುರಿಸ್ಡಿಕ್ಷನ್ ಅಥವಾ ಇದರ ವ್ಯಾಪ್ತಿ ಎಲ್ಲಿಯವರೆಗೆ ಇರುತ್ತೆ ಅಂತ ನಾವು ನೋಡೋದಾದ್ರೆ ಪ್ಯಾನ್ ಇಂಡಿಯಾ ಅಂದರೆ ಭಾರತ ದೇಶದಾದ್ಯಂತ ತನ್ನ ಒಂದು ಅಥಾರಿಟಿಯನ್ನ ಹೊಂದಿರತಕ್ಕಂಥ ಸಂಸ್ಥೆ ಆಗಿರುತ್ತೆ. ಕ್ಯಾನ್ ಇನ್ವೆಸ್ಟಿಗೇಟ್ ಕೇಸಸ್ ರಿಲೇಟೆಡ್ ಟು ಅಕ್ರಾಸ್ ಸ್ಟೇಟ್ಸ್ ವಿತೌಟ್ ಸ್ಟೇಟ್ ಪರ್ಮಿಷನ್ ಅಂದರೆ ಯಾವುದೇ ರಾಜ್ಯದ ಒಂದು ಪರ್ಮಿಷನ್ ಅಂದರೆ ಅವರ ಅನುಮತಿಯನ್ನ ಪಡೆಯದೆ ಅವರು ಎಲ್ಲಿಯೇ ಬೇಕಾದರೂ ತನಿಖೆಯನ್ನ ನಡೆಸಬಹುದಾಗಿರುತ್ತೆ. ಔಟ್ಸೈಡ್ ಇಂಡಿಯಾ ವಿತ್ ಸೆಂಟ್ರಲ್ ಅಪ್ರೂವಲ್ ಅಂದರೆ ಕೇಂದ್ರ ಸರ್ಕಾರದ ಅನುಮೋದನೆಯನ್ನು ಪಡೆದುಕೊಂಡು ಭಾರತ ದೇಶದ ಹೊರಗಡೆ ಕೂಡ ಅವರು ತನಿಖೆಯನ್ನ ಮಾಡಬಹುದಾಗಿರುತ್ತೆ. ಸೂಪರ್ ಸೀಡ್ ಸ್ಟೇಟ್ ಪೊಲೀಸ್ ಇನ್ ನೋಟಿಫೈಡ್ ಕೇಸಸ್ ಅಂದರೆ ಅಧಿಸೂಚಿತ ಪ್ರಕರಣಗಳಲ್ಲಿ ರಾಜ್ಯ ಪೊಲೀಸರನ್ನ ಅತಿಕ್ರಮಿಸಬಹುದು. ಅಂದರೆ ಅವರ ಪೊಲೀಸ್ ವ್ಯವಸ್ಥೆ ಏನಿರುತ್ತೆ ಸೊ ಅದನ್ನ ಮೀರಿ ಇವರು ತನಿಖೆಯನ್ನ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಇವರಿಗೆ ನೀಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಆಬ್ಜೆಕ್ಟಿವ್, ಏನಕ್ಕೆ ಇದಕ್ಕೆ ಇಷ್ಟು ಪವರ್ಸ್ ಅನ್ನ ನೀಡಲಾಗಿರುತ್ತೆ ಅಂದ್ರೆ ಕಂಬ್ಯಾಟ್ ಟೆರರಿಸಂ ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು, ಥ್ರೆಟ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ ರಾಷ್ಟ್ರೀಯ ಭದ್ರತೆಗೆ ಇರ್ತಕ್ಕಂಥ ಒಂದು ಬೆದರಿಕೆಗಳನ್ನ ನಿಗ್ರಹ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ವೃತ್ತಿಪರ ತನಿಖೆಯನ್ನ ಮಾಡ್ತಕ್ಕಂಥದ್ದು. ಸ್ಪೀಡಿ ಟ್ರಯಲ್ ಆಫ್ ಟೆರರ್ ರಿಲೇಟೆಡ್ ಕೇಸಸ್ ಅಂದರೆ ಭಯೋತ್ಪಾದನೆ ಸಂಬಂಧಿತ ಪ್ರಕರಣಗಳನ್ನ ತ್ವರಿತವಾಗಿ ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಸ್ಕೆಡ್ಯೂಲ್ಡ್ ಅಫೆನ್ಸಸ್ ಅಂಡರ್ NIA ಆಕ್ಟ್ ಅಂದರೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಇರ್ತಕ್ಕಂಥ ಅನುಸೂಚಿತ ಅಪರಾಧಗಳು ಏನು ಅಂತ ನಾವು ನೋಡೋದಾದ್ರೆ ಟೆರರಿಸಂ ಆಕ್ಟ್ ಅಂದ್ರೆ ಭಯೋತ್ಪಾದನಾ ಕೃತ್ಯಗಳು, UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಕರಣಗಳಾಗಿರ್ಬೋದು, ಬಾಂಬ್ ಬ್ಲಾಸ್ಟ್ಗಳ ಆಗಿರ್ಬೋದು, ಮತ್ತೆ ಹೈಜಾಕಿಂಗ್ ಆಫ್ ಏರ್ ಕ್ರಾಫ್ಟ್ ಅಥವಾ ಶಿಪ್ಸ್ ವಿಮಾನಗಳಾಗಿರ್ಬೋದು ಅಥವಾ ಹಡಗುಗಳಾಗಿರ್ಬೋದು, ಇವುಗಳ ಅಪಹರಣ ಏನಿದೆ ಸೊ ಇವೆಲ್ಲ ಕೂಡ ಇದರ ಅಡಿಯಲ್ಲಿ ಅಪರಾಧಗಳಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಅದರ ಜೊತೆಗೆ ಈ ಕರೆನ್ಸಿ ನೋಟ್ಸ್ಗಳನ್ನು ಕೌಂಟರ್ ಫೀಟ್ ಅಥವಾ ಕೋಟಾ ನೋಟ್ಗಳನ್ನು ಅಥವಾ ನಕಲಿ ಕರೆನ್ಸಿಯನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು, ಸೈಬರ್ ಟೆರರಿಸಂ ಆಗಿರ್ಬೋದು, ಟೆರರ್ ಫಂಡಿಂಗ್ ಭಯೋತ್ಪಾದಕರಿಗೆ ನಿಧಿಯನ್ನ ನೀಡ್ತಕ್ಕಂಥದ್ದು, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂಡ್ ಅಫೆನ್ಸಸ್ ಅಂದರೆ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬಳಕೆ ಮಾಡ್ತಕ್ಕಂಥದ್ದಾಗಲಿ, ಸೊ ಇವೆಲ್ಲ ಕೂಡ ಇದರ ಅಡಿಯಲ್ಲಿ ಬರ್ತಕ್ಕಂಥ ಅಪರಾಧಗಳಾಗಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಪವರ್ಸ್ ಅಥವಾ ಅಧಿಕಾರಗಳನ್ನು ನಾವು ನೋಡೋದಾದ್ರೆ ಸೇಮ್ ಪವರ್ಸ್ ಆಸ್ ಪೊಲೀಸ್ ಅಂಡರ್ CRPC ಅಂದರೆ CRPC ಅಡಿಯಲ್ಲಿ ಪೊಲೀಸ್ಗೆ ಎಷ್ಟು ಅಧಿಕಾರ ಇರುತ್ತೆ ಅಷ್ಟೇ ಅಧಿಕಾರವನ್ನ ಇವರಿಗೂ ಕೂಡ ನೀಡಲಾಗಿರುತ್ತೆ. ಸೊ ದೇ ಕ್ಯಾನ್ ರಿಜಿಸ್ಟರ್ FIRs ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ಇವರು ರಿಜಿಸ್ಟರ್ ಮಾಡಬಹುದಾಗಿರುತ್ತೆ. ಕಂಡಕ್ಟ್ ಸರ್ಚ್ ಅಂಡ್ ಸೀಜರ್ಸ್ ಶೋಧ ಮಾಡಬಹುದಾಗಿರುತ್ತೆ. ಮತ್ತೆ ವಶಪಡಿಸಿಕೊಳ್ತಕ್ಕಂಥ ಒಂದು ಅಥಾರಿಟಿಯನ್ನು ಕೂಡ ನೀಡಲಾಗಿರುತ್ತೆ. ಅರೆಸ್ಟ್ ಅಕ್ಯೂಸ್ಡ್ ಆರೋಪಿಯನ್ನ ಬಂಧನ ಮಾಡ್ತಕ್ಕಂಥದ್ದು. ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ಸ್ ಕೇಸ್ ಟ್ರಾನ್ಸ್ಫರ್ ಟು NIA ಅಂದರೆ NIAಗೆ ಯಾವ ಪ್ರಕರಣಗಳನ್ನ ವರ್ಗಾವಣೆ ಮಾಡಬೇಕಂತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾಯ್ದೆಯಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿ 2019ರಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಅಮೆಂಡ್ಮೆಂಟ್ ನ ಪ್ರಕಾರ ಎಕ್ಸ್ಪ್ಯಾಂಡೆಡ್ ಜುರಿಸ್ಡಿಕ್ಷನ್ ಅಂದ್ರೆ ಅವರಿಗೆ ಇನ್ನೂ ವ್ಯಾಪ್ತಿಯನ್ನ ಹೆಚ್ಚು ಮಾಡಲಾಗಿರುತ್ತೆ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನ ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆಯನ್ನ ಕೂಡ ಇದರ ಅಡಿಯಲ್ಲಿ ಸೇರಿಸಲಾಗಿರುತ್ತೆ. ಫೇಕ್ ಕರೆನ್ಸಿ ಅಥವಾ ನಕಲಿ ಕರೆನ್ಸಿಯನ್ನ ಕೂಡ ಇದರ ಅಡಿಯಲ್ಲಿ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೈಬರ್ ಟೆರರಿಸಂ ಮತ್ತೆ ಅಫೆನ್ಸಸ್ ಔಟ್ಸೈಡ್ ಇಂಡಿಯಾ ಭಾರತ ದೇಶದ ಹೊರಗಡೆ ಆಗ್ತಕ್ಕಂಥ ಒಂದು ಅಫೆನ್ಸಸ್ ಗಳನ್ನ ಕೂಡ ಈ ಒಂದು ತಿದ್ದುಪಡಿಯ ಮುಖಾಂತರ ಸೇರಿಸಲಾಗಿರುತ್ತೆ. ಮುಂಚೆ ಇರಲಿಲ್ಲ, ಮೂಲ ಕಾಯ್ದೆಯಲ್ಲಿ ಇರಲಿಲ್ಲ. ಸೊ ಇವೆಲ್ಲವನ್ನ ತಿದ್ದುಪಡಿಯ ನಂತರ ಸೇರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನ 1962 1962ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ
ಪೋಸ್ಟ್ ಇಂಡಿಯಾ ಚೈನಾ ವಾರ್ 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಆಗಿರ್ತಕ್ಕಂಥ ಯುದ್ಧದ ನಂತರ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಅಂದ್ರೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಒನ್ಸ್ ಅಗೇನ್ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರ್ತಾರೆ. ಸೊ ಇದರ ಮುಖ್ಯಸ್ಥರನ್ನು ಕೂಡ ನಾವು ಮಹಾನಿರ್ದೇಶಕರು ಅಂತ ಕರಿತೇವೆ. ಸೊ ಇದರ ಪ್ರೈಮರಿ ರೋಲ್ ಅಥವಾ ಪ್ರಾಥಮಿಕ ಪಾತ್ರ ಏನು ಅಂದ್ರೆ ಇಂಡಿಯಾ ಚೈನಾ ಬಾರ್ಡರ್ ಅಂದ್ರೆ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನ ಅವರು ರಕ್ಷಣೆ ಮಾಡ್ತಕ್ಕಂಥದ್ದು. ಅಂಡ್ ವಿಜಿಲೆನ್ಸ್ ಇನ್ ಲಡಾಖ್ ನಲ್ಲಿ ವೀಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಕಾಪಾಡ್ತಕ್ಕಂಥದ್ದು. ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಮತ್ತೆ ಅರುಣಾಚಲ್ ಪ್ರದೇಶವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಮೇಜರ್ ಫಂಕ್ಷನ್ಸ್ ಅಥವಾ ಪ್ರಮುಖ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ ಬಾರ್ಡರ್ ಸೆಕ್ಯೂರಿಟಿ ಸರ್ವಿಲೆನ್ಸ್ ಅಂದ್ರೆ ಗಡಿ ಭದ್ರತೆ ಮತ್ತು ಕಣ್ಗಾವಲನ್ನ ಮಾಡ್ತಕ್ಕಂಥದ್ದು. ಪ್ರಿವೆನ್ಷನ್ ಆಫ್ ಟ್ರಾನ್ಸ್ ಬಾರ್ಡರ್ ಕ್ರೈಮ್ಸ್ ಅಂದ್ರೆ ಗಡಿಯಾಚೆಗಿನ ಅಪರಾಧಗಳನ್ನ ತಡೆಗಟ್ಟತಕ್ಕಂಥದ್ದು. ಸ್ಮಗ್ಲಿಂಗ್ ಅಥವಾ ಕಳ್ಳ ಸಾಗಾಣಿಕೆಯನ್ನ ಅವರು ತಡೆಗಟ್ಟತಕ್ಕಂಥದ್ದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ರೆಸ್ಕ್ಯೂ ವಿಪತ್ತು ನಿರ್ವಹಣೆ ಮತ್ತು ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಡ್ಯೂಟೀಸ್ ಅಂದ್ರೆ ಅಂತಾರಾಷ್ಟ್ರೀಯ ಭದ್ರತಾ ಕರ್ತವ್ಯಗಳನ್ನ ಮಾಡ್ತಕ್ಕಂಥದ್ದು. UN ಪೀಸ್ ಕೀಪಿಂಗ್ ಮಿಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಅಂತ ಹೇಳ್ತೇವೆ. ಇದರ ಮುಖಾಂತರ ಬೇರೆ ದೇಶಗಳಲ್ಲಿ ಅಥವಾ ಸಂಘರ್ಷ ಪೀಡಿತ ರಾಷ್ಟ್ರಗಳಿಗೆ ಮಿಲಿಟರಿಯನ್ನ ಕಳಿಸ್ತಕ್ಕಂಥ ಒಂದು ಸೇವೆ ಇರುತ್ತೆ. ಆ ಒಂದು ಸರ್ವಿಸ್ ನಲ್ಲೂ ಕೂಡ ನಮ್ಮ ಭಾರತ ದೇಶದ BSF ಅನ್ನ ಬಳಸಿಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಬೆಟಾಲಿಯನ್ಸ್ ಮತ್ತೆ ಡಿಪ್ಲಾಯ್ಮೆಂಟ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ದೇ ಆರ್ ಡಿಪ್ಲಾಯ್ಡ್ ಇನ್ ಬಾರ್ಡರ್ ಏರಿಯಾಸ್ ಗಡಿ ಪ್ರದೇಶಗಳಲ್ಲಿ ಅವರನ್ನ ನಿಯೋಜನೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಇಂಟರ್ನಲ್ ಸೆಕ್ಯೂರಿಟಿ ಝೋನ್ಸ್ ಅಂದ್ರೆ ಆಂತರಿಕ ಭದ್ರತಾ ವಲಯಗಳಲ್ಲೂ ಕೂಡ ಅವರನ್ನ ನಿಯೋಜನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನ್ಯಾಚುರಲ್ ಡಿಸಾಸ್ಟರ್ ರೀಜನ್ಸ್ ನೈಸರ್ಗಿಕ ವಿಪತ್ತುಗಳು ಸಂಭವಿಸುವ ಪ್ರದೇಶದಲ್ಲೂ ಕೂಡ ಇವರನ್ನ ನಿಯೋಜನೆ ಮಾಡಲಾಗುತ್ತೆ. ಹಾಗಿದ್ರೆ ಇವರು ಏನನ್ನ ಸಪೋರ್ಟ್ ಮಾಡ್ತಾರೆ ಅಥವಾ ಏನನ್ನ ಬೆಂಬಲಿಸ್ತಾರೆ ಅಂತ ನಾವು ನೋಡೋದಾದ್ರೆ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ಎಮರ್ಜೆನ್ಸೀಸ್ ತುರ್ತು ಸಂದರ್ಭಗಳಲ್ಲಿ ನಾಗರಿಕ ಆಡಳಿತವನ್ನ ನಿರ್ವಹಿಸ್ತಕ್ಕಂಥ ಒಂದು ಬೆಂಬಲವನ್ನ ಕೂಡ ಇವರು ನೀಡ್ತಾರೆ. ಸೊ ಇನ್ನು ಇದರ ಲೀಗಲ್ ಫ್ರೇಮ್ ವರ್ಕ್ ಅನ್ನ ನಾವು ನೋಡೋದಾದ್ರೆ ITBP ಆಕ್ಟ್ 1992 1992ರ ITBP ಕಾಯ್ದೆ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಪವರ್ ಸಿಮಿಲರ್ ಟು ಪೊಲೀಸ್ ಇನ್ ಆಪರೇಷನಲ್ ಏರಿಯಾಸ್ ಅಂದ್ರೆ ಅವ್ರು ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ ಅಲ್ಲಿ ಪೊಲೀಸ್ಗೆ ಯಾವ ರೀತಿಯ ಅಥಾರಿಟಿ ಇರುತ್ತೆ ಅಷ್ಟು ಅಥಾರಿಟಿಯನ್ನ ಇವರಿಗೂ ಕೂಡ ನೀಡಲಾಗಿರುತ್ತೆ. ಹಾಗಿದ್ರೆ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಈ LAC ಏನಿದೆ ಅಂದ್ರೆ ಚೈನಾ ಮತ್ತು ಭಾರತ ದೇಶದ ನಡುವೆ ಇರತಕ್ಕಂಥ ಸೀಸ್ ಫೈರ್ ಲೈನ್ ಅಥವಾ LAC ಲೈನ್ ಏನಿದೆ ಸೊ ಅದನ್ನ ಅವರು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಮೊದಲ ಸಾಲಿನ ರಕ್ಷಣೆಯನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಕ್ರೂಷಿಯಲ್ ಇನ್ ಇಂಡೋ ಚೈನಾ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಭಾರತ ಮತ್ತು ಚೀನಾ ನಡುವೆಯ ಗಡಿ ನಿಯಂತ್ರಣ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಪಡೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಎನ್ಹಾನ್ಸರ್ ಸ್ಟ್ರಾಟಜಿಕ್ ಡಿಟರೆನ್ಸ್ ಅಂದ್ರೆ ವ್ಯೂಹಾತ್ಮಕ ಪ್ರತಿರೋಧವನ್ನ ಹೆಚ್ಚಿಸುತ್ತೆ. ಅಂದ್ರೆ ನಾವು ಅಲ್ಲಿದ್ದೀವಿ ಅಂತಕ್ಕಂಥದ್ದು ಬೇರೆ ರಾಷ್ಟ್ರಗಳು ನಮ್ಮನ್ನ ನುಸಳದಂತೆ ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಪ್ಲೇಸ್ ಕೀ ರೋಲ್ ಇನ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂದ್ರೆ ಮಾನವೀಯ ನೆರವುಗಳು ಏನಾದರೂ ವಿಪತ್ತು ಸಂಭವಿಸಿದಾಗ ಮಾನವೀಯ ನೆರವುಗಳನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಮೋಟೋ ಅಥವಾ ಧ್ಯೇಯವಾಕ್ಯ ಏನು ಅಂದ್ರೆ ಶೌರ್ಯ, ಧೃದಾತ ಮತ್ತೆ ಕರ್ಮನಿಷ್ಠ ಅಂತಕ್ಕಂಥದ್ದು ಇದರ ಧ್ಯೇಯವಾಕ್ಯವಾಗಿರುತ್ತೆ. ಸೊ ಇದು ಶೌರ್ಯ, ದೃಢ ನಿಶ್ಚಯ ಮತ್ತು ಸಮರ್ಪಣೆ ಅಂತಕ್ಕಂಥದ್ದು ಸೊ ಇದರ ಅರ್ಥವಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿ ಭದ್ರತಾ ಪಡೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1965 ನಲ್ಲಿ. ಇದು ಆಫ್ಟರ್ ಇಂಡಿಯಾ ಪಾಕಿಸ್ತಾನ್ ವಾರ್ ಇನ್ 1965 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ನಂತರ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಅಥವಾ ಸಂಸ್ಥಾಪಕರು KF ರುಸ್ತಂಜಿ ಅಂತಕ್ಕಂಥವ್ರು ಇದರ ಸಂಸ್ಥಾಪಕರಾಗಿರ್ತಾರೆ. ಸೊ ಇದನ್ನ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಥವಾ ಮೊದಲ ಸಾಲಿನ ಭದ್ರತೆ ಅಥವಾ ರಕ್ಷಣೆ ಅಂತ ಇದನ್ನ ಹೇಳಲಾಗುತ್ತೆ. ಸೊ ಇದರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಒನ್ಸ್ ಅಗೇನ್ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಸೊ ಡೈರೆಕ್ಟರ್ ಜನರಲ್ ಇದರ ಮುಖ್ಯಸ್ಥರನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರೈಮರಿ ರೋಲ್ ಏನು ಅಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಅಂತಾರಾಷ್ಟ್ರೀಯ ಗಡಿ ರೇಖೆಗಳನ್ನ ಕಾಯ್ತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ಇಂಡಿಯಾ ಪಾಕಿಸ್ತಾನ್
ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್ಗಳನ್ನು ಕಾಪಾಡ್ತಕ್ಕಂಥದ್ದು. ಪೀಸ್ ಟೈಮ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂದರೆ ಶಾಂತಿಯ ಸಮಯದಲ್ಲಿ, ಅಂದರೆ ಯಾವುದೇ ಯುದ್ಧ ನಡೆಯದೇ ಇರುವ ಸಂದರ್ಭದಲ್ಲಿ ಗಡಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ವಾರ್ ಟೈಮ್ ಸಪೋರ್ಟ್ ಟು ಇಂಡಿಯನ್ ಆರ್ಮಿ ಅಂದರೆ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಗೆ ಬೆಂಬಲ ನೀಡ್ತಕ್ಕಂಥದ್ದು. ಸೊ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ವರ್ಕ್ಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಕೀ ಫಂಕ್ಷನ್ಸ್ ಅಥವಾ ಪ್ರಮುಖ ಕಾರ್ಯಗಳು ಏನು ಅಂತ ನಾವು ನೋಡೋದಾದ್ರೆ, ಇನ್ಫಿಲ್ಟ್ರೇಷನ್ ಅಂದರೆ ಬಾರ್ಡರ್ಗಳ ಮುಖಾಂತರ ಒಳ ನುಸುಳುವಿಕೆಯನ್ನು ತಡೀತಕ್ಕಂಥದ್ದು, ಕಳ್ಳ ಸಾಗಾಣಿಕೆ ಅಥವಾ ಸ್ಮಗ್ಲಿಂಗ್ ಅನ್ನ ತಡೀತಕ್ಕಂಥದ್ದು, ಇಲ್ಲೀಗಲ್ ಮೈಗ್ರೇಷನ್ ಅಥವಾ ಅಕ್ರಮ ವಲಸಿಗರನ್ನ ತಡೀತಕ್ಕಂಥದ್ದು ಇವರ ಕೆಲಸವಾಗಿರುತ್ತೆ. ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು, ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ಆಂತರಿಕವಾಗಿ ಏನಾದರೂ ಭದ್ರತೆಗೆ ಲೋಪ ಉಂಟಾದರೆ ಸೊ ಅಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು. ಎಲೆಕ್ಷನ್ ಸೆಕ್ಯೂರಿಟಿ ಚುನಾವಣೆಗಳ ಸಮಯದಲ್ಲಿ ಭದ್ರತೆಯನ್ನ ನೀಡ್ತಕ್ಕಂಥದ್ದು. ಟು ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ನಾಗರಿಕ ಆಡಳಿತಕ್ಕೆ ನೆರವು ನೀಡ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಇನ್ನು ಲೀಗಲ್ ಫ್ರೇಮ್ವರ್ಕ್ ಅಥವಾ ಕಾನೂನು ಚೌಕಟ್ಟನ್ನು ಬಂದಾಗ BSF ಆಕ್ಟ್ 1968ರ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರಗಳು ಸರ್ಚ್ ಶೋಧ ಮಾಡ್ತಕ್ಕಂಥದ್ದು, ಸೀಜರ್ ಅಂದರೆ ಮುಟ್ಟುಗೋಲು ಹಾಕೊಳ್ತಕ್ಕಂಥದ್ದು, ಅರೆಸ್ಟ್ ಇನ್ ಬಾರ್ಡರ್ ಏರಿಯಾಸ್ ಗಡಿ ಪ್ರದೇಶಗಳಲ್ಲಿ ಬಂಧನ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಇದಕ್ಕೆ ನೀಡಲಾಗಿರುತ್ತೆ. ಸೊ ಇದರ ಧ್ಯೇಯವಾಕ್ಯ ಏನು ಅಂದರೆ ಜೀವನ್ ಪರ್ಯಂತ್ ಕರ್ತವ್ಯ ಅಂದರೆ ಮರಣದವರೆಗೆ ಕರ್ತವ್ಯವನ್ನ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದಕ್ಕೆ ಇರ್ತಕ್ಕಂಥ ಒಂದು ಧ್ಯೇಯವಾಕ್ಯವಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1031. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ಟುಮಾರೋ ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ keep reading, take care of yourselves, and thank you very much for watching this.